ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಏನೇನಾಯಿತು ಅನ್ನೋದನ್ನ ಶೇರ್ ಮಾಡ್ತೀನಿ. ಒಂದು ಓಟ್ ಮೀಲ್ ರೆಸಿಪಿ ಶೇರ್ ಮಾಡ್ತೀನಿ. ಹಾಗೆ ನಮ್ಮ ತೋಟದಲ್ಲಿ ಆರ್ಗ್ಯಾನಿಕ್ಕಾಗಿ ಏನೇನು ತರಕಾರಿ ಸಿಕ್ಕಿತ್ತು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ತುಂಬ ಕೆಲವಷ್ಟು ವಿಷಯ ಇನ್ಫಾರ್ಮೇಟಿವೇನೇ ಎಲ್ಲ, ಸುಮ್ಮನೆ ಹಾಗೆ ಡೈಲಿ ವ್ಲಾಗ್ ಏನು ಮಾಡಿಲ್ಲ. ಈ ಥರದ ವಿಷಯಗಳನ್ನ ಶೇರ್ ಮಾಡೋಣ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು 2 ದಿನದ ವ್ಲಾಗ್ ಆಗಿರುತ್ತೆ, ಓಕೆನಾ. ನಾನು ನೈಟ್ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಸಂಜೆನಲ್ಲಿ. ಒಂದು ಗ್ಲಾಸ್ ನೀರೊಳಗಡೆ ಒಂದು ಪೀಸ್ ಚಕ್ಕೆನೇ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಚಕ್ಕೆ ನೆನೆಸಿಟ್ಟು ಬೆಳಗ್ಗೆ ಎದ್ದು ಆ ನೀರನ್ನ ಕುಡಿಯೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅದರಿಂದ. ಸೊ ಪೀರಿಯಡ್ಸ್ ಪ್ರಾಬ್ಲಮ್ ಇರೋರು ಆ ರೀತಿ ಮಾಡಿಕೊಂಡು ಕುಡಿಬೋದು. ನನಗೆ ಆ ಥರ ಎಲ್ಲ ಏನಿಲ್ಲ, ಬಟ್ ನಾನು ಈ ರೀತಿ ಡೈಲಿ ಏನಾದರೂ ಒಂದು ಡಿಟಾಕ್ಸ್ ವಾಟರ್ ಥರ ಕುಡಿಬೇಕು ಅನ್ನೋ ಇಂಟೆನ್ಷನ್ನಿಂದ ಡೈಲಿ ಒಂದೊಂದು ನೆನೆಸ್ತೀನಿ ಆ ಥರ. ನಾನಿವಾಗ ಓವರ್ನೈಟ್ ಓಟ್ಸ್ಗೆ ಏನೇನು ಸೋಕ್ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಒಂದು ಬೌಲ್ಗೆ ಫಸ್ಟು 1 ಸ್ಪೂನ್ ಚಿಯಾ ಸೀಡ್ಸ್ ಹಾಕ್ಕೊಂಡಿದ್ದೀನಿ ನಾನು. ಸೊ ಒಂದು 8 ಕಂಟೈನರ್ ಥರದ್ದು ತೊಗೊಳ್ಳಿ, ಯಾವುದಾದ್ರೂ ಓಕೆನೇ. ಇದಕ್ಕೆ ಒಂದು 5-6 ಸ್ಪೂನ್ ಆಗುವಷ್ಟು ಓಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಯಾವ ಓಟ್ಸ್ ಬೇಕಿದ್ರೂ ಹಾಕ್ಕೊಳ್ಬೋದು. ಲೈಕ್ ರೋಲ್ಡ್ ಓಟ್ಸ್ ಬರುತ್ತೆ ಆ್ಯಂಡ್ ಚಾಕ್ಲೇಟ್ ಫ್ಲೇವರ್ ಇರೋದು ಬರುತ್ತೆ, ಯಾವ್ದು ಬೇಕಿದ್ರೂ ಹಾಕ್ಬೋದು. ಅದು ಹಾಕಿದ್ದಾದಮೇಲೆ ನಾನು ಅದು ನೆನೆಯೋಕ್ಕೆ ಎಷ್ಟು ಹಾಲು ಬೇಕೋ ಅಷ್ಟು ಹಾಲು ಹಾಕ್ತಾಯಿದ್ದೀನಿ. ಒಂದು ಗ್ಲಾಸಷ್ಟು ಹಾಕಿದ್ದೀನಿ, ಅಂದರೆ ಒಂದು 3/4 ಗ್ಲಾಸಷ್ಟು ನೀರಿನ ಗ್ಲಾಸ್ನಲ್ಲಿ ಅಷ್ಟು ಹಾಕಿದ್ದಾದಮೇಲೆ ಇವಾಗ ಇದಕ್ಕೆ 1-2 ಒಣ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಒಣ ದ್ರಾಕ್ಷಿ ಅಂದರೆ ಬ್ಲ್ಯಾಕ್ ರೈಸಿನ್ಸ್ ಬರುತ್ತಲ್ಲ, ಅದು ನಾರ್ಮಲ್ ರೈಸಿನ್ಸ್ಗೆ ಕಂಪೇರ್ ಮಾಡಿದ್ರೆ ಬ್ಲ್ಯಾಕ್ ರೈಸಿನ್ಸ್ ಸ್ವಲ್ಪ ಹಾರ್ಡ್ ಇರುತ್ತೆ. ಅದರಿಂದ ಅವನ್ನು ಇವಾಗಲೇ ನೆನೆ ಹಾಕ್ತಾಯಿದ್ದೀನಿ. ಬೇರೆ ನಟ್ಸ್ ಮತ್ತು ಡ್ರೈ ಫ್ರೂಟ್ಸ್ನ ನಾನು ಬೆಳಗ್ಗೆ ಹಾಕ್ತೀನಿ, ಬಿಕಾಸ್ ಎಲ್ಲ ನನಗೆ ನೆಂದರೆ ಇಷ್ಟ ಆಗೋದಿಲ್ಲ. ನಂಗೆ ಹಾಗೆ ಕ್ರಿಸ್ಪಿಯಾಗಿ ಸಿಗ್ತಾಯಿದ್ರೆ ಇಷ್ಟ ಆಗುತ್ತೆ ಅದರಿಂದ. ಸೊ ಏನೇನು ತೊಗೊಂಡಿದ್ದೆ ಇದನ್ನ ಸೋಕ್ ಮಾಡೋಕ್ಕೆ ಅದನ್ನೆಲ್ಲ ಎತ್ತಿಟ್ಕೊಂಡೆ. ಸೊ ಇದನ್ನು ಫ್ರಿಡ್ಜ್ನಲ್ಲಿ ಇಡ್ತಾಯಿದ್ದೀನಿ ನಾನು ಇವಾಗ. ಆ್ಯಂಡ್ ಇದಕ್ಕೆ ಬೆಳಗ್ಗೆ ಏನೇನು ಹಾಕ್ತೀನಿ ಅನ್ನೋದನ್ನ ನಾನು ಮುಂದೆ ವ್ಲಾಗ್ನಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಈ ವ್ಲಾಗು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗೋ ಅಷ್ಟರಲ್ಲಿ ಇದಾಗಲೇ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ ಬಂದಿರುತ್ತೆ. ಸೊ ಯಾರಾದರೂ ಅಲ್ಲೂ ಫಾಲೋ ಮಾಡ್ತಾಯಿದ್ರೆ ಚೆಕ್ ಮಾಡಿ. ಅದರಲ್ಲಿ ಕ್ವಿಕ್ಕಾಗಿ ತೋರಿಸ್ತೀನಿ, ಇದ್ರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಸೊ ಬೆಳಗ್ಗೆ ಆ ಬಾಕ್ಸ್ನ ಓಪನ್ ಮಾಡಿ ಇವಾಗ ಒಂದು ಬನಾನ ಹಾಕಿದ್ದೀನಿ ಕಟ್ ಮಾಡಿ. ಇದಕ್ಕೆ 2 ಸ್ಪೂನ್ ಹನಿ ಹಾಕ್ಕೊಳ್ತಾ ಇದ್ದೀನಿ, ಬಿಕಾಸ್ ನನಗೇನಂದರೆ ಇದೊಂಥರ ಫ್ಲೇವರ್ ಇರುತ್ತೆ, ಓಕೆನಾ. ನನಗೆ ಆ ಥರ ಇಷ್ಟ ಆಗೋದಿಲ್ಲ ಆ ಫ್ಲೇವರ್ಸ್ ಎಲ್ಲ. ಸೊ ಸ್ವಲ್ಪ ಸ್ವೀಟ್ನೆಸ್ ಇರಲಿ ಅಂತ ಹೇಳಿ 2 ಸ್ಪೂನ್ ಹನಿ ಹಾಕ್ತಾಯಿದ್ದೀನಿ. ಸೊ ಇದು ಕೂಡ ಆರ್ಗ್ಯಾನಿಕ್ಕಾಗಿ, ಅಂದರೆ ಸ್ಟೋರಲ್ಲಿ ತಂದಿರೋದಲ್ಲ, ಮನೆಯಲ್ಲಿ ಇರುತ್ತಲ್ಲ, ಅಂದರೆ ತೋಟದಲ್ಲೆಲ್ಲ ಸಿಗುತ್ತಲ್ಲ ಆ ಥರದ ಹನಿ ಇದು. ಸೊ ಇದನ್ನ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಇಡ್ತಾಯಿದ್ದೀನಿ. ಸೊ ಬನಾನನ ಈ ರೀತಿ ಹಾಲಲ್ಲಿ ಮಿಕ್ಸ್ ಮಾಡಿಟ್ಟಾಗ ಸ್ವೀಟ್ನೆಸ್ ಎಲ್ಲ ಪೂರ್ತಿ ಓಟ್ಸ್ಗೆಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಆ್ಯಂಡ್ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಮಿಕ್ಸ್ ಮಾಡಿ ಎತ್ತಿಟ್ಟೀಗ. ಇವಾಗ ಇದಕ್ಕೆ ಒಂದು 5 ಮಿನಿಟ್ಸ್ ಆದಮೇಲೆ ಒಣ ದ್ರಾಕ್ಷಿ ಹಾಕಿ ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ನೀವು ಬೇಕಿದ್ದರೆ ಸನ್ಫ್ಲವರ್ ಸೀಡ್ಸ್ ಹಾಕ್ಕೊಳ್ಬೋದು. ನಾನಿವತ್ತು ಫ್ರೂಟ್ನ ದಾಳಿಂಬೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಆ್ಯಪಲ್ ಕೂಡ ಹಾಕ್ಕೊಳ್ಬೋದು. ನೆನ್ನೆ ಆ್ಯಪಲ್ ಹಾಕಿದ್ದೆ, ಹೋದ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ. ಬಟ್ ಇವತ್ತು ನಾನು ದಾಳಿಂಬೆ ಹಣ್ಣು ಹಾಕ್ಕೊಂಡಿದ್ದೀನಿ. ಸೊ ರೆಡಿ ಆಯಿತು, ಇಷ್ಟೇ. ನೀವು ಯಾವ ಡ್ರೈ ಫ್ರೂಟ್ಸ್ ಬೇಕಿದ್ರೂ ಹಾಕ್ಕೊಳ್ಬೋದು ರಾತ್ರಿನೇ ನೆನೆಸಿಟ್ಟು. ಬಟ್ ನಾನು ಇವತ್ತು ಇಷ್ಟು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಏನಂದರೆ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ಆ್ಯಂಡ್ ಒಳ್ಳೆಯ ಒಂದು ಪ್ರೋಟೀನ್ ಸೋರ್ಸ್, ಮತ್ತು ಜಾಸ್ತಿ ಹೊತ್ತು ಹಶ್ವಾಗೋದಿಲ್ಲ, ಓಕೆನಾ. ಚೆನ್ನಾಗಿರುತ್ತೆ. ಸೊ ನಾನು ಯಾವಾಗಾದರೂ ವೀಕ್ಲಿ ಒನ್ಸ್ ಈ ರೀತಿ ಮಾಡ್ಕೊಳ್ತೀನಿ, ಡೈಲಿ ಏನು ತಗೊಳ್ಳೋದಿಲ್ಲ. ಬಿಕಾಸ್ ನನಗಷ್ಟು ಟೇಸ್ಟ್ ಇಷ್ಟ ಆಗೋದಿಲ್ಲ. ಆ್ಯಂಡ್ ನಾರ್ಮಲಾಗಿ ನಾನು ಮನೆಯಲ್ಲಿ ಅಡುಗೆ ಮಾಡೋದೇ ನಾನು ಒಂದು ಒಳ್ಳೆ ಪ್ರೋಟೀನ್ ಮತ್ತು ಇದೆಲ್ಲ ನೋಡಿಕೊಂಡೆ ಅಡುಗೆ ಮಾಡ್ಕೊಳ್ತೀನಿ. ಲೈಕ್ ತರಕಾರಿ ಪಲ್ಯಗಳು ಜಾಸ್ತಿ ಮಾಡ್ತೀನಿ ಆ್ಯಂಡ್ ಎಗ್ಸ್ ತೊಗೊಳ್ತೀನಿ. ಒಂದು ಒಳ್ಳೆ ಊಟನೇ ಮಾಡ್ತೀನಿ ನಾನು. ಅಂದರೆ ಯಾರಿಗೆ ಟೈಮ್ ಇರೋಲ್ಲ ಅವ್ರು ಬೇಕಿದ್ದರೆ ಈ ರೀತಿ ಓಟ್ಸ್ನ ಬೇಗ ಪ್ರಿಪೇರ್ ಮಾಡಿ ಕ್ವಿಕ್ಕಾಗಿ ತೊಗೊಳ್ಬೋದು. ಸೊ ನನಗೆ ಏನಂದರೆ ಮನೇಲಿ ಎಲ್ರಿಗೂ ಅಡುಗೆ ಮಾಡ್ಕೊಳ್ತೀನಲ್ಲ, ಅದರಲ್ಲೇ ಒಂದು ಒಳ್ಳೆ ಊಟದಲ್ಲಿ ಒಂದು ಒಳ್ಳೆ ವಿಟಮಿನ್ ಆಗಲಿ, ಕಾರ್ಬ್ಸ್ ಆಗಲಿ ಮತ್ತು ಪ್ರೋಟೀನ್ ಈ ಥರದ್ದೆಲ್ಲ ಸಿಗೋ ಥರನೇ ನಾನು ಅಡುಗೆ ಮಾಡೋದು, ಓಕೆನಾ. ಪಾಪು ಇನ್ನೂ ಮಲಗಿದ್ದ. ಸೊ ಅವನು ಎದ್ದೇಳೋ ಅಷ್ಟರಲ್ಲಿ ನಾನು ಇದನ್ನು ಮುಗಿಸ್ಕೊಳ್ಳೋಣ ಅಂತ ಹೇಳಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಅವನು ಇವತ್ತು ಯಾಕೋ ಬೇಗ ಎದ್ದಿಲ್ಲ. ಸೊ ಅಷ್ಟರಲ್ಲಿ ನನ್ನ ಕೆಲಸಗಳೇನೇನಿದೆ ಅಂತ ಒಂದು ವೀಡಿಯೋ ಎಡಿಟ್ ಮಾಡಿಕೊಂಡೆ. ಸೊ ಅವನು ಎದ್ದಿದ್ದಾನ ಹೇಗೆ ಅಂತ ನೋಡೋಣ ಅಂತ ಹೋಗ್ತಾಯಿದ್ದೀನಿ. ಬಟ್ ಯಾಕೋ ಇವತ್ತು ತುಂಬ ಮಲಗಿದ್ದಾನೆ. ರಾತ್ರಿ ಸ್ವಲ್ಪ ಮಲ್ಗೋದು ಲೇಟ್ ಆಯಿತು ಆ್ಯಂಡ್ ಮಧ್ಯದಲ್ಲೇ ಒಂದು 2-3 ಸಲ ಎದ್ದಿದ್ದ. ಅದಕ್ಕೋಸ್ಕರ ಮಲಗಿಬಿಟ್ಟಿದ್ದಾನೆ ಇವತ್ತು. ಸೊ ಅವನು ಈ ರೀತಿ ಬೆಳಗ್ಗೆ ಹೊತ್ತು ಲೇಟಾಗಿ ಎದ್ದರೆ ನನ್ನ ಕೆಲಸಗಳೆಲ್ಲ ಬೇಗ ಮುಗಿದಿರ್ತವೆ. ಆ್ಯಂಡ್ ಬರ್ತಾನೆ ನನ್ನ ತಂಗಿ ನನಗೆ ಜಾಮೂನ್ ತೊಗೊಂಡು ಬಂದಿದ್ಲು. ಸೊ ಪಾಪು ಹೊರಗಡೆ ಆಟ ಆಡ್ತಾಯಿದ್ದಾನೆ, ಅವನು ಎದ್ದಿದ್ದಾಯಿತು. ತಿನ್ನೋಣ ಅಂತ ಹೇಳಿ ತಿಂತಾಯಿದ್ದೀನಿ. ಸೊ ಬೆಳಗ್ಗೆ ಓಟ್ಸ್ ಮೀಲ್ ತಿಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆವತ್ತಿನ ಮಧ್ಯಾಹ್ನದಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ.
ಹಾಗೆ ನನ್ನ ಹಸ್ಬೆಂಡ್ ಹೊರಗಡೆ ಹೋಗಿದ್ದರು. ಸ್ವಲ್ಪ ಕೇಕ್ ಮತ್ತು ಪಾಪುಗೆ ಡೇಟ್ಸ್ ತೊಗೊಂಡು ಬರೋಕ್ಕೆ ಹೇಳಿದ್ದೆ. ಹಾಗೆ ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಬಂದಿದ್ದರು. ಒಳ್ಳೇದೇನಿರುತ್ತೆ ಲೈಕ್ ಡೇಟ್ಸ್, ಫ್ರೂಟ್ಸ್ ಎಲ್ಲ ಅದನ್ನು ಅವನಿಗೆ ಕೊಡ್ತೀನಿ. ಚಾಕ್ಲೇಟ್ಸ್ ಮತ್ತು ಕೇಕ್ಸ್ ಈ ಥರದ್ದೆಲ್ಲ ನನಗೆ ತಂದಿರ್ತಾರೆ. ಆ್ಯಂಡ್ ಅವನಿಗೆ ಡೈಲಿ ಡೇಟ್ಸ್ ಕೊಡ್ತೀನಲ್ಲ, ಸೊ ಡೇಟ್ಸ್ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ, ತೊಗೊಂಡು ಬಂದಿದ್ದರು. ಬಟ್ ಅವನೇನಂದರೆ ಒಂದೊಂದು ಸಲ ತಿಂತಾನೆ, ಒಂದೊಂದು ಸಲ ಎಸಿತಾನೆ, ಈ ರೀತಿ ಮಾಡ್ತಾನೆ. ಸೊ ಹಂಗೆ ಮಾಡಿದಾಗ ಬೇಜಾರಾಗುತ್ತೆ. ನಾನು ಡೈಲಿ ಏನಾದರೂ ಒಂದೊಂದು ಅವ್ನಿಗೆ ಸ್ನ್ಯಾಕ್ ಥರ ಇರಲಿ, ನಾನು ಹೊರಗಡೆಯಿಂದ ಏನೂ ಕೊಡಲ್ಲ ಅಲ್ವಾ, ಬೇಕ್ರಿ ಫುಡ್ಡೆಲ್ಲ. ಸೊ ಸ್ವೀಟ್ಸ್ ಏನಾದರೂ ಅವನಿಗೂ ಕ್ರೇವಿಂಗ್ಸ್ ಆಗುತ್ತೇನೋ ಅಂದ್ಕೊಂಡು ಈ ರೀತಿ ಡೇಟ್ಸ್ ತರಿಸ್ತೀನಿ, ಅಥವಾ ಬೇರೆ ಏನಾದರೂ ಫ್ರೂಟ್ಸ್ ಎಲ್ಲ ತರಿಸ್ಕೊಟ್ಟಾಗ ಫ್ರೂಟ್ಸ್ ತಿಂತಾನೆ ಬಟ್ ಡೇಟ್ಸ್ ತಿನ್ನಲ್ಲ, ಅದೊಂದು ಬೇಜಾರಾಗುತ್ತೆ. ಸೊ ಇದು ಚಾಕ್ಲೇಟ್ ಬೋಳಸ್ ಸ್ಟೋರ್ ಇದೆ ತುಮಕೂರಿನಲ್ಲಿ. ಸೊ ತುಮಕೂರ್ಗೆ ಹೋಗಿದ್ರು, ಅಲ್ಲಿ ತೊಗೊಂಡು ಬಂದಿದ್ದು. ನಾರ್ಮಲ್ ಡಾರ್ಕ್ ಚಾಕ್ಲೇಟ್ ಥರ ಇದೆ ಆ್ಯಂಡ್ ಅದ್ರ ಒಳಗಡೆ ಡ್ರೈ ಫ್ರೂಟ್ಸ್ ಹಾಕಿದ್ದಾರೆ ಅಷ್ಟೇ. ಚೆನ್ನಾಗಿತ್ತು ಚಾಕ್ಲೇಟ್. ಆ್ಯಂಡ್ ಕೈ ತೋಟದ ಹತ್ರ ಹೋಗಿ ಬೆಂಡೆಕಾಯಿ ಮತ್ತು ಸೊಪ್ಪು ಕಿತ್ಕೊಂಡು ಬಂದೆ. ಸೊ ಬೆಂಡೆಕಾಯಿನ ವಾಶ್ ಮಾಡ್ತಾಯಿದ್ದೀನಿ, ಕಟ್ ಮಾಡೋಣ ಅಂತ ಹೇಳಿ. ತೊಳೆದ್ಬಿಟ್ಟು ಒಂದು ಒಣಗಿರೋ ಬಟ್ಟೆನಲ್ಲಿ ವಾಶ್ ಮಾಡಿ ಕಟ್ ಮಾಡಿದ್ರೆ ಅಷ್ಟು ಲೋಳೆ ಬರೋದಿಲ್ಲ ಅಂತ ಹೇಳ್ತಾರೆ, ಅದರಿಂದ. ಸೊ ಸೊಪ್ಪು ಇವತ್ತು ತುಂಬಾ ಸಿಕ್ಕಿತ್ತು, ಓಕೆನಾ. ಇನ್ನೂ ತುಂಬ ಇದೆ, ಬಟ್ ಇವತ್ತಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಿತ್ಕೊಂಡು ಬಂದಿದ್ದೀನಿ. ನಾನು ಬೆಳೆದಿರೋ ತರಕಾರಿಗಳಿಗೆ ಯಾವುದಕ್ಕೆ ಆಗಲಿ ಒಂದು ಸ್ವಲ್ಪನೂ ಫರ್ಟಿಲೈಸರ್ ಆಗಲಿ, ಹೊರಗಡೆಯಿಂದ ತೊಗೊಂಡು ಬಂದಿರೋಂಥ ಪೆಸ್ಟಿಸೈಡ್ಸ್ ಆಗಲಿ ಏನೂ ಹಾಕಿಲ್ಲ. ಎಷ್ಟು ಫ್ರೆಶ್ ಆಗಿರುತ್ತೆ ಅಂತಂದರೆ ಅಷ್ಟು ಫ್ರೆಶ್ ಆಗಿರುತ್ತೆ. ಸೊ ಪಾಪು ಎದ್ದಿದ್ದ ನಾನು ಬರೋ ಅಷ್ಟರಲ್ಲಿ, ಅವ್ನು ಸೆಕೆಂಡ್ ರೌಂಡ್ ಮಲಗಿದ್ದ ಇವತ್ತಾಗಲೇ. ಆ್ಯಂಡ್ ಇದು ಪಾಪು ಕಝಿನ್. ಅವಳು ಏನಂದರೆ ಗಾಯ ಆಗಿದೆ ಅಂತ ಹೇಳಿಬಿಟ್ಟು ಆ ರೀತಿ ಮಾಡ್ತಾ ಇದ್ದಾಳೆ. ಸೊ ಮಕ್ಳು ಏನಂದರೆ ನಾವು ಎಷ್ಟು ಬೇಡ ಅಂದರೂ ಮತ್ತು ಅದನ್ನೇ ಮಾಡ್ತಾ ಇರ್ತಾರೆ. ಸೊ ಅವ್ನು ಮಲಗಿದ್ನಲ್ಲ, ಸೊ ಅವಳು ಕೂಡ ಮಲ್ಗಕ್ಕೆ ನೋಡ್ತಿದ್ಲು, ಬಟ್ ಇವನು ಬಿಡ್ತಿರ್ಲಿಲ್ಲ. ಎಷ್ಟೇ ಚೆನ್ನಾಗಿ ಆಟ ಆಡ್ತಿರ್ತಾರೆ ಅಷ್ಟೇ ಬೇಗ ಕಿತ್ತಾಡ್ಬಿಡ್ತಾರೆ ಇಬ್ಬರು ಸೇರಿಕೊಂಡು. ಸೊ ಸೊಪ್ಪೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಮೊಶಪ್ ಮಾಡಿಕೊಂಡೆ, ಇನ್ನೂ ರೆಡಿ ಆಗಿಲ್ಲ. ಒಂದು 2-3 ವಿಷಲ್ ಹೊಡ್ಸಿ ಮಸಿದ್ರೆ ರೆಡಿ ಆಗುತ್ತೆ. ಇವಾಗ ಬೆಂಡೆಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ಬಾಣಲಿಗೆ ಸಾಸಿವೆ, ಜೀರಿಗೆ, ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಇಷ್ಟೇ ಹಾಕಬೇಕಿರೋದು, ಬೇರೆ ಏನಿಲ್ಲ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯಿನ ಹಾಕಿ ನೀಟಾಗಿ ಅದು ಸ್ವಲ್ಪ ಕಪ್ಪಗಂದರೆ ಪೂರ್ತಿ ರೋಸ್ಟ್ ಆಗೋ ಥರ ಚೆನ್ನಾಗಿ ಹುರಿಬೇಕು, ಹಸಿ ವಾಸನೆ ಸ್ವಲ್ಪನೂ ಇರಬಾರ್ದು ಆ ಥರ. ಆ್ಯಂಡ್ ಲೋಳೆ ಎಲ್ಲ ಹೋಗೋವರೆಗೂ ಹುರ್ಕೊಳ್ಬೇಕು. ಬೆಂಡೆಕಾಯಿನ ಹುರಿಬೇಕಾದ್ರೆ ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ ಜಾಸ್ತಿ ಕೈ ಆಡಿಸ್ಬಾರ್ದು, ಅದಕ್ಕೆ ಆವಾಗ ಅದು ಲೋಳೆ ಬಿಟ್ಬಿಡುತ್ತೆ. ಸೊ ಇದಕ್ಕೆ ಉಪ್ಪು ಹಾಕಿ ನೀಟಾಗಿ ಫ್ರೈ ಮಾಡಿದೆ, ರೆಡಿ ಆಯಿತು. ಆ್ಯಂಡ್ ಇದು ಇವತ್ತಿಂದು ಊಟ ಆಗಿತ್ತು. ಮಾವಿನ ಹಣ್ಣು, ಮೊಶಪ್ಪು, ರೈಸ್ ಮತ್ತು ಪಲ್ಯ. ಸೊ ನೋಡಿ, ಈ ಥರ ಒಂದು ಬ್ಯಾಲೆನ್ಸ್ಡ್ ಮೀಲ್ ಊಟ ಮಾಡೋದು. ಆ್ಯಂಡ್ ಏನಂದರೆ ಒಂದು ಮನೆಯಲ್ಲೇ ಚೆನ್ನಾಗಿ ಬೆಳೆದಿರೋದು. ಆ್ಯಂಡ್ ಎಷ್ಟು ಚೆನ್ನಾಗಿ ಇರುತ್ತೆ ಅಂದರೆ ಒಂಥರ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅದನ್ನ. ಅದು ಯಾರಿಗಾದ್ರೂ ಜಾಸ್ತಿ ಆ ರೀತಿ ಬೆಳೆದು ಮನೆಗೆ ಏನೇನು ಬೇಕು ಅದನ್ನೆಲ್ಲ ಬೆಳೆಯೋರಿಗೆ ಮಾತ್ರ ಗೊತ್ತಿರುತ್ತೆ ಅದೆಷ್ಟು ಖುಷಿ ಇರುತ್ತೆ ಅದರಲ್ಲಿ ಅಂತ ಹೇಳಿ. ಸೊ ಇವತ್ತಿನ ಬ್ಲಾಗು ಇಷ್ಟು. ಆ್ಯಂಡ್ ನಾನು ಈ ಬ್ಲಾಗ್ನ ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಮ್ಮ ಕೈ ತೋಟಕ್ಕೆ ಬಂದಿದ್ದೀನಿ. ಸೊ ಇವತ್ತು ದೋಸೆ ಮಾಡ್ತಾಯಿದ್ದೀನಿ. ಹಾಗೆ ತರಕಾರಿ ಬೇಕಲ್ಲ ಪಲ್ಯಕ್ಕೆ. ತುಂಬ ಅಂದರೆ ತುಂಬಾ ಬೀನ್ಸ್ ಇದೆ. ಆಲ್ಮೋಸ್ಟ್ 1 kg ಅಷ್ಟು ಬೀನ್ಸ್ ಇದೆ, ಒಂದು 10 ಗಿಡದಲ್ಲೇ. ಸ್ವಲ್ಪ ಬೆಂಡೆಕಾಯಿ ಸಿಕ್ಕಿದ್ವು, ಅದ್ರ ಜೊತೆಗೆ ಬೀನ್ಸ್ ಕೂಡ ಕಿತ್ಕೊಳ್ಳೋಣ ಅಂತ ಹೇಳಿ ಕಿತ್ಕೊಳ್ತಾ ಇದ್ದೀನಿ. ಸೊ ವೀಡಿಯೋ ಮಾಡಿಕೊಂಡು ಕಿತ್ಕೊಳ್ಳೋದಕ್ಕಾಗಲ್ಲ, ಏನಂದರೆ ಮಿಸ್ ಆಗಿಬಿಡುತ್ತೆ ದೊಡ್ಡದೆಲ್ಲ. ಆ್ಯಂಡ್ ಅಲ್ಲೇ ವೇಸ್ಟ್ ಆಗಿಬಿಡುತ್ತೆ. ವೀಡಿಯೋ ಕಡೆ ಕಾನ್ಸಂಟ್ರೇಟ್ ಆದರೆ ಗಿಡಗಳ ಮೇಲೆ ಕಾಲಿಡ್ತೀನಿ, ಅಥವಾ ನಾರ್ಮಲಾಗಿ ಚೆನ್ನಾಗಿರೋದು ಕಿತ್ಕೊಳ್ಳೋಕ್ಕಾಗಲ್ಲ. ಸೊ ಒಂದು 2-3 ಕ್ಲಿಪ್ಪಿಂಗ್ಸ್ ತೊಗೊಂಡು ಆಮೇಲೆ ಬೀನ್ಸ್ನ ಕಿತ್ಕೊಂಡು ಬಂದೆ. ಸೊ ಇಷ್ಟು ಸಿಕ್ಕಿದ್ವು. ಇನ್ನೂ ಇದು ನಾನೇನು ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ಬೀನ್ಸ್ ಇದ್ದಾವೆ. ಆಲ್ಮೋಸ್ಟ್ ಒಂದು 3/4 kg ಅಷ್ಟು ಸಿಕ್ಕಿದ್ವು. ಆವತ್ತೇ ಒಂದಿನ ಕಿತ್ಕೊಂಡು ಬಂದಿದ್ದೆ. ಆ್ಯಂಡ್ ಇನ್ನೂ ತುಂಬ ಬಿಟ್ಟಿದ್ವು. ಆಲ್ಮೋಸ್ಟ್ ಒಂದು 30 ರೂಪೀಸ್ ಪೇ ಮಾಡಿದ್ದೆ ಅಷ್ಟೇ ಸೀಡ್ಸ್ಗೆ. ಬಟ್ ಅದರಿಂದ ಎಷ್ಟು ಬೀನ್ಸ್ ಬಂದಿದೆ ಅಂದರೆ ತುಂಬಾ ಸಿಕ್ಕಿದೆ ಬೀನ್ಸ್. ನಾನೇನು ಇನ್ವೆಸ್ಟ್ ಮಾಡಿದ್ದೆ ಅದಕ್ಕಿಂತ ಜಾಸ್ತಿನೇ. ಆ್ಯಂಡ್ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ತರಕಾರಿ ಬೇಕಿತ್ತು ತೋಟದಲ್ಲಿ. ಅಂದರೆ ನಮ್ಮದು ಹೊಲ ಇದೆಯಲ್ಲ, ಅಲ್ಲೂ ಸ್ವಲ್ಪ ಈ ರೀತಿ ತರಕಾರಿ ಗಿಡಗಳು ಹಾಕಿದ್ದೀವಿ, ಮನೆಗೇನು ಬೇಕೋ ಅದು. ಅಲ್ಲಿ ಬದನೆಕಾಯಿ ಮತ್ತು ಸೀಮೆ ಬದನೆಕಾಯಿ ಸಿಕ್ಕಿತ್ತು. ಸೊ ಇಷ್ಟನ್ನೆಲ್ಲ ಹಾಕಿ ದೋಸೆಗೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ತರಕಾರಿಗಳು ಹಚ್ಚೋಣ ಅಂತ ಎತ್ತಿಡ್ತಾ ಇದ್ದೀನಿ. ಆ್ಯಂಡ್ ಪಾಪುನ ಈ ರೀತಿ ನಾನೇನಾದರೂ ಕೆಲಸ ಮಾಡಬೇಕಾದ್ರೆ ಅವನು ಕೂಡ ಜೊತೆಯಲ್ಲಿ ಕೂರಿಸ್ಕೊಳ್ತೀನಿ. ಆ್ಯಂಡ್ ಅವನು ಕೂಡ ಹಠ ಮಾಡೋದಿಲ್ಲ. ಆ್ಯಂಡ್ ಅವನಿಗೂ ಒಂಥರ ಚೆನ್ನಾಗಿ ಅನಿಸುತ್ತೆ ಹೊಸದೇನಾದರೂ ಎಕ್ಸ್ಪ್ಲೋರ್ ಮಾಡ್ತಿದ್ರೆ. ನಮ್ಮ ಮನೆಯಲ್ಲಿ ಒಂದು ಚಾಕು ಇದೆ, ಓಕೆನಾ. ಅದು ಪೂರ್ತಿ ಅಂದರೆ ಏನು ಕಟ್ ಮಾಡೋದಕ್ಕಾಗೋದಿಲ್ಲ, ಆ ಥರದನ್ನ ಪಾಪು ಕೊಟ್ಟಿರ್ತೀನಿ.
ಕೊಟ್ಟಿರ್ತೀನಿ ಅಂದರೆ ನಾನು ತರಕಾರಿ ಕಟ್ ಮಾಡಬೇಕಾದ್ರೆ ಶಾರ್ಪ್ ಒನ್ನ ನಾನು ತೊಗೊಂಡು ಆ ರೀತಿ ಯೂಸ್ ಆಗಲ್ವಲ್ಲ ಅದನ್ನು ಅವನಿಗೆ ಕೊಟ್ಟಿರ್ತೀನಿ. ಸೊ ತರಕಾರಿಗಳನ್ನ ನಾನು ಹೇಗೆ ಪೀಲ್ ಮಾಡ್ತಿರ್ತೀನಿ ಅಥವಾ ಕಟ್ ಮಾಡ್ತಾ ಇರ್ತೀನಿ ಅವನು ಅದೇ ರೀತಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಸೊ ಈ ರೀತಿ ಏನಾದರೂ ಮಾಡ್ಬೇಕಾದ್ರೆ ಅವ್ರಿಗೂ ಇನ್ವಾಲ್ವ್ ಮಾಡಿಕೊಂಡ್ರೆ ಅವ್ರಿಗೂ ಚೆನ್ನಾಗಿರುತ್ತೆ ಆ್ಯಂಡ್ ಅವ್ರ ಬ್ರೈನ್ ಡೆವಲಪ್ಮೆಂಟ್ ಕೂಡ ಒಳ್ಳೆಯದು. ಅಂದರೆ ನಾವೇನಾದರೂ ಕೆಲಸ ಮಾಡ್ಬೇಕಾದ್ರೆ ಅವರು ಮಾಡೋಕ್ಕೆ ಬಂದಾಗ ಬೇಡ ಅಂತ ಅಂದಾಗ ಅಲ್ಲೊಂದು ಡೆವಲಪ್ಮೆಂಟ್ಸಲ್ ಸ್ಟೇಜು ಸ್ಲೋ ಆಗುತ್ತೆ. ಸೊ ಅವ್ನು ಏನಾದರೂ ಹರಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಸೇಫ್ಟಿ ನೋಡ್ಬೇಕು ಫಸ್ಟು. ಚಾಕು ಕೊಡೋದಲ್ಲ, ಅಂದರೆ ನೀವು ಅಂದ್ಕೊಳ್ಬೋದು ಚಾಕು ಕೊಟ್ಟಿದ್ದೀರಿ ಅಂತೇಳಿ, ಬಟ್ ಅದು ಶಾರ್ಪ್ ಇಲ್ಲ ಅದರಿಂದ ಕೊಟ್ಟಿದ್ದೀನಿ ಅಷ್ಟೇ. ಸೊ ಅವನು ಕೂರಿಸ್ಕೊಂಡು ತರಕಾರಿಗಳನ್ನೆಲ್ಲ ಹಚ್ಚಿಟ್ಕೊಂಡೆ ಆ್ಯಂಡ್ ಪೂರ್ತಿ ಹಚ್ಚೋದಕ್ಕೆ ಬಿಡಲಿಲ್ಲ ಆ್ಯಂಡ್ ನನ್ನ ತಂಗಿ ಪೂರ್ತಿ ಎಲ್ಲ ಚಾಪ್ ಮಾಡಿಕೊಟ್ಲು ಬಿಕಾಸ್ ಅವನಿಗೆ ಹಶ್ವಾಗಿತ್ತು. ನಾನು ಹಾಲು ಕಾಯಿಸೋದು ಮರ್ತಿದ್ದೆ. ಸೊ ಅವಳು ಕಟ್ ಮಾಡಿಕೊಟ್ಲು, ನಾನು ಹಾಲು ಕಾಯಿಸಿ ಪಾಪುಗೆ ಹಾಲು ಕೊಟ್ಟೆ. ನೋಡಿ ಏನು ಸ್ಟೈಲಲ್ಲಿ ಮಲಗಿರ್ತಾನೆ ಅಂದರೆ ಆ ರೀತಿ ದಿಂಬು ಹಾಕ್ಬಿಟ್ರೆ ಅವ್ನ ಪಾಡ್ಗೆ ಅವನು ಹಾಲು ಕುಡ್ಕೊಂಡು ಮಲ್ಕೊಳ್ತಾನೆ. ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಆರಾಮಾಗಿರ್ತಾನೆ. ಇಷ್ಟು ತರಕಾರಿನ ಹಚ್ಚಿಟ್ಕೊಂಡಿದ್ದೀನಿ ಆ್ಯಂಡ್ ಒಗ್ಗರಣೆಗೆ ಸಪ್ರೇಟ್ ಇಟ್ಟಿದ್ದೀನಿ ಟೊಮ್ಯಾಟೊ, ಈರುಳ್ಳಿ ಇದನ್ನೆಲ್ಲ. ಇವಾಗ ಪಲ್ಯ ಹೇಗೆ ಮಾಡೋದು ತೋರಿಸ್ತೀನಿ. ಸಿಂಪಲ್ಲಾಗಿ ಅಷ್ಟೇ, ಜಾಸ್ತಿ ಮಸಾಲೆ ಹಾಕಲ್ಲ. ಒಂದು ಕುಕ್ಕರ್ಗೆ ಸಾಸಿವೆ, ಜೀರಿಗೆ, ಟೊಮ್ಯಾಟೊ, ಈರುಳ್ಳಿ, ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಆ್ಯಂಡ್ ತರಕಾರಿಗಳು ಏನೇನು ಹಚ್ಚಿಟ್ಟಿದ್ದೆ ಅವು, ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಗ್ರೇವಿ ಥರ ಮಾಡೋಕ್ಕೆ ಹೋದ್ರೆ ಏನಂದರೆ ತುಂಬ ಮಸಾಲೆ ಅನಿಸುತ್ತೆ ಆ್ಯಂಡ್ ತರಕಾರಿಗಳನ್ನ ಜಾಸ್ತಿ ತಿನ್ನೋದಕ್ಕಾಗೋದಿಲ್ಲ. ಆ್ಯಂಡ್ ಇವಾಗ ಬೀನ್ಸ್, ಬದನೆಕಾಯಿ ಮತ್ತು ಸೀಮೆ ಬದನೆಕಾಯಿ 3 ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಕಡಲೆಬೇಳೆ ಹಾಕ್ಕೊಳ್ಬೋದು. 2 ಸ್ಪೂನ್ ಕಡಲೆಬೇಳೆ ಹಾಕಿ 1-2 ಸ್ಪೂನ್ ಮಸಾಲೆ ಪುಡಿ ಹಾಕಿ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಿ ತರಕಾರಿ ಎಲ್ಲ ಬೇಯೋವರೆಗೂ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ನಾನು ಗ್ರೇವಿ ಥರ ಮಾಡ್ತಾಯಿದ್ದೆ ಮೊದಲು, ಬಟ್ ಅದರಲ್ಲಿ ತರಕಾರಿಗಳು ತಿನ್ನೋದಕ್ಕಾಗೋದಿಲ್ಲ, ಬರೀ ಮಸಾಲೆ ಥರನೇ ಇರುತ್ತೆ. ಅದರಿಂದ ನಾನು ಅದನ್ನು ಮಾಡೋದು ಸ್ಟಾಪ್ ಮಾಡಿದೆ. ನಾನು ಚಿಕ್ಕವಳಿದ್ದಾಗ ಅಜ್ಜಿ ಸೇಮ್ ಇವಾಗ ನಾನೇನು ತರಕಾರಿ ಪಲ್ಯ ಮಾಡಿದ್ನೋ ಇದೇ ರೀತಿ ಎಲ್ಲ ತರಕಾರಿಗಳ್ನೂ ಹೆಚ್ಚಾಕಿ ಪಲ್ಯ ಮಾಡ್ತಿದ್ರು. ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ನಾನು ಇವತ್ತು ಅದೇ ರೀತಿಯೇ ಮಾಡ್ಕೊಳ್ತಾ ಇದ್ದೀನಿ. ಅಜ್ಜಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಓಕೆನಾ. ಸೊ ನನಗೆ ಅವ್ರು ಹೇಗೆ ಮಾಡ್ತಾರೋ ಅದೇ ರೀತಿ ಮಾಡೋಕ್ಕೆ ಹೋಗ್ತೀನಿ, ಬಟ್ ಆ ಟೇಸ್ಟಿಗೆ ಮ್ಯಾಚ್ ಆಗೋಲ್ಲ, ಬಟ್ ಅವ್ರು ಮಾಡಿದ ಥರನೇ ಮಾಡ್ಕೊಳ್ತೀನಿ. ದೋಸೆ ಮತ್ತು ಪಲ್ಯ ರೆಡಿ ಆಯಿತು. ಚಟ್ನಿ ಏನು ಮಾಡ್ಕೊಂಡಿಲ್ಲ ಇವತ್ತು ಬಿಕಾಸ್ ಪಲ್ಯನೇ ಜಾಸ್ತಿ ಮಾಡಿದ್ದೀನಿ. ಆ್ಯಂಡ್ ಇನ್ನೂ ದೋಸೆ ಬ್ಯಾಟರ್ ಇದೆ ಮಾಡೋದು. ಎಲ್ರಿಗೂ ಮಾಡಿಕೊಡ್ತಾ ಇದ್ದೀನಿ ಆ್ಯಂಡ್ ನಮ್ಮ ಮನೇಲಿ ಒಂದು ಡಾಗ್ ಇದೆಯಲ್ಲ ಅದಕ್ಕೂ ಕೂಡ ಮಾಡಿಕೊಡ್ತೀನಿ ಒಂದು ದೋಸೆ. ಅದು ದೋಸೆ ಮಾಡಿದಾಗ ಅನ್ನ ಬೇಡ ಅಂತ ಹೇಳುತ್ತೆ ಅದರಿಂದ. ಆ್ಯಂಡ್ ಇಷ್ಟೇ ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಖುಷಿ ವ್ಲಾಗ್ಸ್.